ಏಳನೇ ಅವತಾರ ಶ್ರೀರಾಮ ಅವತಾರ. ಇದನ್ನು 6 ಭಾಗಗಳಾಗಿ ವಿಂಗಡಿಸಲಾಗಿದೆ. ಪೀಠಿಕೆ: ವೈಕುಂಠ ಶ್ರೀ ವಿಷ್ಣುವಿನ ಪವಿತ್ರ ವಾಸಸ್ಥಾನ ಜಯ ಮತ್ತು ವಿಜಯ. ವೈಕುಂಠದ 7ನೆಯ ಬಾಗಿಲಿನ ದ್ವಾರಪಾಲರು ಇವರು ಸನತ್ಕುಮಾರರ ಶಾಪದಿಂದಾಗಿ ಭೂಮಿಯ ಮೇಲೆ ವಿಷ್ಣುವಿನ ವೈರಿಗಳಾಗಿ ಹಿರಣ್ಯಾಕ್ಷ ಹಾಗೂ ಹಿರಣ್ಯಕಶಿಪು ಸಹೋದರರಾಗಿ ಜನಿಸಿದ್ದರು. ಇವರನ್ನು ಸಂಹರಿಸಿ ಉದ್ಧರಿಸಲು ವಿಷ್ಣು 2 ಸಲ ಅವತಾರವೆತ್ತಿದ್ದ. ವರಹ ಅವತಾರವೆತ್ತಿ ಹಿರಣ್ಯಾಕ್ಷನನ್ನು ಸಂಹರಿಸಿದ್ದರೆ ನರಸಿಂಹ ಅವತಾರವನ್ನೆತ್ತಿ ಹಿರಣ್ಯಕಶಿಪುವನ್ನು ಸಂಹರಿಸಿದ್ದ. ಇವರಿಬ್ಬರು ತ್ರೇತಾಯುಗದಲ್ಲಿ ಮತ್ತೊಮ್ಮೆ ಜನ್ಮವೆತ್ತಲು 1 ಯುಗ ಕಾಯಬೇಕಾಯಿತು. ಜಯ ವಿಜಯರು ಮತ್ತೊಮ್ಮೆ ರಾವಣ ಹಾಗೂ ಕುಂಭಕರ್ಣರಾಗಿ ಹುಟ್ಟಿದ್ದರು. ಇವರಿಬ್ಬರು ಸಹೋದರರು. ಇವರು ಹುಟ್ಟಿದ ಶ್ರೀಲಂಕೆಯಲ್ಲಿ ಇಂದಿಗೂ ಕೂಡ ಆ ದೇಶದ ಹೆಸರು ಶ್ರೀಲಂಕಾ ಎಂದೇ ಉಂಟು. ರಾವಣನಿಗೆ 10 ತಲೆಗಳಿದ್ದರೂ ಅಂತಹ ಬಲಶಾಲಿ ರಾಜನಾಗಿರಲಿಲ್ಲ. ವಾನರ ರಾಜ ವಾಲಿ ಹಾಗೂ ಸಹಸ್ರ ಕೈಗುಳ್ಳ ಕರ್ತವೀರ್ಯಾರ್ಜುನ ರಾವಣನಿಗಿಂತಲೂ ಬಲಶಾಲಿ ರಾಜರು. ಇವರಿಬ್ಬರು ಕೂಡ ಶ್ರೀ ವಿಷ್ಣುವಿನ ಶ್ರೀರಾಮ ಹಾಗೂ ಪರಶುರಾಮ ಅವತಾರಗಳಲ್ಲಿ ಸಂಹರಿಸಲ್ಪಟ್ಟರು. ಆದರೆ ರಾವಣ ಇನ್ನಿತರ ದುಷ್ಟ ರಾಜರಿಗಿಂತ ಕೀಳುಮಟ್ಟಕ್ಕಿಳಿದು ಕಲುಹೀನ ಕೆಲಸ ಮಾಡಿದ್ದ. ಸೀತೆ ಮಾತೆಯಾಗಿ ಜನಿಸಿದ್ದ ಶ್ರೀ ಲಕ್ಷ್ಮಿಯನ್ನು ಅಪಹರಿಸಿ ಕುಖ್ಯಾತನಾದ ವಿಷ್ಣು ಶ್ರೀರಾಮ ಅವತಾರ ತಾಳಿ ರಾವಣ ಹಾಗೂ ಕುಂಭಕರ್ಣ ಸಹೋದರರನ್ನು ಸಂಹರಿಸಿದ್ದ. ಶ್ರೀರಾಮನ ಕಥೆ ಜಗತ್ ಪ್ರಸಿದ್ಧ. ಇಲ್ಲಿ ರಾಮನ ಚರಿತ್ರೆಯನ್ನು ರಾಮಾಯಣದ ಕೆಲವು ಮುಖ್ಯ ಘಟನೆಗಳನ್ನು ವಿವರಿಸಲಾಗಿದೆ. ಬೇಟೆಗಾರ ಕವಿಯಾದ ಶ್ರೀರಾಮನ ಕಥೆ ರಚಿಸಿದ ಗೌರವ ವಾಲ್ಮೀಕಿಗೆ ಸಲ್ಲುತ್ತದೆ. ಈತನ ಕಥೆಯೇ ಎಲ್ಲರಿಗೂ ಒಂದು ಆದರ್ಶ. ಈತ ಬೇಟೆಗಾರ, ಜೊತೆಗೆ ಅರಣ್ಯದ ದಾರಿಯಲ್ಲಿ ಒಬ್ಬಂಟಿಯಾಗಿ ಹೋಗುವ ಪ್ರಯಾಣಿಕರನ್ನು ದೋಚುತ್ತಿದ್ದ ಕಳ್ಳ. ಬೇಟೆ ಹಾಗೂ ಕಳ್ಳತನದಿಂದಲೇ ಈತನ ಕುಟುಂಬ ಜೀವನ ಸಾಗುತ್ತಿತ್ತು. ಈತ ಅನೈತಿಕ ಹಾಗೂ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಂಡು ತನ್ನ ಹೆಂಡತಿ ಮಕ್ಕಳನ್ನು ಸಾಕುತ್ತಿದ್ದ. ಅವರೆಲ್ಲರೂ ಸುಖದಿಂದ ಜೀವಿಸಿಕೊಂಡಿದ್ದರು. ಆದರೆ ದೈವ ತನ್ನದೇ ಬೇರೊಂದು ನಿಯಮ ರಚಿಸತೊಡಗಿತ್ತು. ಈತನ ಸುದೈವವನ್ನುವಂತೆ ಒಮ್ಮೆ ಈತ ನಾರದರನ್ನು ದೋಚಲು ಪ್ರಯತ್ನಿಸಿದ್ದ. ನಾರದರು ಬ್ರಹ್ಮನ ಪುತ್ರರು. ನಾರದರನ್ನು ಈ ಬೇಟೆಗಾರ ದೋಚಲೆತ್ನಿಸುವುದು ದೈವ ನಿಯಮವಾಗಿತ್ತು. ಬೇಟೆಗಾರ ನಾರದರು ಮೈಮೇಲಿದ್ದ ಬೆಲೆ ಬಾಳುವ ಆಭರಣಗಳನ್ನು ಬಿಚ್ಚಿಕೊಂಡೆಂದು ಕೇಳಿದ್ದಾಗ ನಾರದರು ಅವನಿಗೊಂದು ಪ್ರಶ್ನೆ ಕೇಳಿದ್ದರು. ಓ ಬೇಟೆಗಾರ, ನೀನು ಯಾರಿಗೋಸ್ಕರ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತೀ? ಆಗ ಬೇಟೆಗಾರ ಉತ್ತರಿಸಿದ್ದ, ಇದೆಂತಹ ಕ್ಷುಲ್ಲಕ ಪ್ರಶ್ನೆ. ನಾನು ನನ್ನ ಹೆಂಡತಿ ಮಕ್ಕಳಿಗಾಗಿ ಈ ಕೆಲಸ ಮಾಡುತ್ತೇನೆ. ಮತ್ತೆ ನಾರದರು ಹೇಳಿದ್ದರು, ಸರಿ, ಇದು ನಿನಗೆ ನಿನ್ನ ಕುಟುಂಬದ ಮೇಲಿರುವ ಅಪಾರ ಪ್ರೀತಿಯನ್ನು ತೋರಿಸುತ್ತದೆ. ಆದರೆ ನೀನು ಈ ರೀತಿ ಗಳಿಕೆ ಮಾಡುತ್ತಾ ಜೊತೆಗೆ ಪಾಪವನ್ನು ಅರ್ಜನೆ ಮಾಡುತ್ತಿರುವೆ ಎಂಬುದು ನಿನಗೆ ಗೊತ್ತು. ನಿನ್ನ ಗಳಿಕೆಯನ್ನು ಹಂಚಿಕೊಂಡು ಸುಖದಿಂದ ಜೀವಿಸುತ್ತಿರುವ ನಿನ್ನ ಹೆಂಡತಿ ಮಕ್ಕಳು ನಿನ್ನ ಪಾಪವನ್ನು ಕೂಡ ಹಂಚಿಕೊಳ್ಳಬಲ್ಲರೆ? ನಾನು ನನ್ನಲ್ಲಿರುವ ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ನಿನಗೆ ಕೊಟ್ಟಿದ್ದೇನೆ. ದಯವಿಟ್ಟು ಹೋಗಿ ನೀನು ಮಾಡುವ ಪಾಪದಲ್ಲಿ ಪಾಲನ್ನು ನಿನ್ನ ಕುಟುಂಬದವರು ಹಂಚಿಕೊಳ್ಳುವರೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿದುಕೊಂಡು ಬಾ. ನಾನು ನಿನಗೆ ಇಲ್ಲಿಯೇ ಕಾಯುತ್ತೇನೆ. ನಾರದರ ಮಾತಿಗೆ ಬೇಟೆಗಾರ ಒಪ್ಪಿಕೊಂಡು ಅವರ ಮಾತನ್ನೇ ಕುರಿತು ಯೋಚಿಸುತ್ತಾ ಮನೆಯತ್ತ ಬಂದ. ಮನೆಯಲ್ಲಿ ನಾರದರು ತನಗೆ ಕೇಳಿದ ಪ್ರಶ್ನೆಯನ್ನೇ ತನ್ನ ಹೆಂಡತಿ ಮಕ್ಕಳಿಗೂ ಕೇಳಿದ್ದ. ಅವರೆಲ್ಲರೂ ಹೇಳಿದ್ದರು, ನಮ್ಮನ್ನು ನಿರ್ವಹಣೆ ಮಾಡುವುದು ಮನೆಯ ಮುಖ್ಯಸ್ಥನಾದ ನಿನ್ನ ಕರ್ತವ್ಯ. ನೀನು ನಿನ್ನ ಕರ್ತವ್ಯ ಮಾಡುತ್ತಿರುವುದಕ್ಕೆ ನಾವೆಲ್ಲ ತುಂಬ ಋಣಿಯಾಗಿದ್ದೇವೆ. ಆದರೆ ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಧರಿಸಿ ಕೆಲಸ ಮಾಡಬೇಕಾದದ್ದು ನೀನು. ನೀನು ಒಳ್ಳೆಯದನ್ನೇ ಮಾಡು ಅಥವಾ ಕೆಟ್ಟದ್ದನ್ನೇ ಮಾಡು, ಅದಕ್ಕೆಲ್ಲ ನೀನೇ ಜವಾಬ್ದಾರ. ಕಳ್ಳತನ ಮಾಡು, ಇನ್ನೊಬ್ಬರಿಗೆ ಹಿಂಸೆ ನೀಡು ಎಂದು ನಾವೇನು ನಿನ್ನನ್ನು ಒತ್ತಾಯಿಸಿಲ್ಲ. ನಿನ್ನ ದಾರಿಯನ್ನು ನೀನೇ ಆಯ್ದುಕೊಂಡಿರುವೆ. ಅದರಂತೆಯೇ ನೀನೇ ಒಳ್ಳೆಯ ಅಥವಾ ಕೆಟ್ಟ ಫಲವನ್ನು ಅನುಭವಿಸುವೆ. ಬೇಟೆಗಾರ ಇಂಥ ವಿಷಯಗಳ ಕುರಿತು ಎಂದೆಂದೂ ಯೋಚಿಸುತ್ತಿರಲಿಲ್ಲ. ತಾನು ಒಳ್ಳೆಯದನ್ನೇ ಮಾಡಲಿ ಅಥವಾ ಕೆಟ್ಟದ್ದನ್ನೇ ಮಾಡಲಿ ತನ್ನ ಕುಟುಂಬದವರು ತನ್ನನ್ನು ಬೆಂಬಲಿಸುತ್ತಾರೆಂದು ತಿಳಿದುಕೊಂಡಿದ್ದ. ಈತನಿಗೆ ಭ್ರಮೆಯಾದಂತಾಗಿ ನಾರದರ ಹತ್ತಿರ ಹಿಂತಿರುಗಿ ಬಂದು ನಡೆದ ವಿಷಯವನ್ನೆಲ್ಲ ಹೇಳಿದ. ತನಗೆ ಸರಿಯಾದ ಮಾರ್ಗದರ್ಶನ ನೀಡಿರೆಂದು ಬೇಡಿಕೊಂಡ. ನೀನು ಇದುವರೆಗೂ ಮಾಡಿದ ಪಾಪ ಕರ್ಮಗಳಿಗೆ ಪಶ್ಚಾತ್ತಾಪ ಪಟ್ಟಿದ್ದೀಯ. ಭಗವಂತನಿಗೆ ಮೊರೆ ಹೋಗು, ಅವನನ್ನು ಧ್ಯಾನಿಸು. ಖಂಡಿತವಾಗಿ ನಿನಗೆ ಸರಿಯಾದ ಮಾರ್ಗ ಗೋಚರಿಸುತ್ತದೆ ಎಂದು ಹೇಳಿದ. ನಾರದರು ಅಲ್ಲಿಂದ ಹೊರಟು ಹೋದರು. ಬೇಟೆಗಾರ ಬದಲಾಗಿ ಬೇರೆಯ ಮನುಷ್ಯನಾದ.
ಘೋರವಾದ ತಪಸ್ಸು ಮಾಡಿದ್ದ. ತಪಸ್ಸಿಗೆ ಕುಳಿತು ಅವನ ಮೇಲೆಲ್ಲ ಇರುವೆಗಳು ಹತ್ತು ನಿರ್ಮಿಸಿದ್ದವು. ಹೊರ ಜಗತ್ತಿಗೆ ಈತ ಕಾಣಿಸದಂತಾದ. ನಾರದರು ಮತ್ತೆ ಈತನನ್ನು ನೋಡಲು ಬಂದರು. ಇರುವೆ ಹೊತ್ತುಗಳಿಂದ ದೇವರನ್ನು ಧ್ಯಾನಿಸುವ ಕ್ಷೀಣವಾದ ಧ್ವನಿ ಕೇಳಿಸಿ ಬರುತ್ತಿತ್ತು. ನಾರದರು ಈತನನ್ನು ಕೂಗಿ ಕರೆದರು. ಧ್ಯಾನದಿಂದ ಎದ್ದು ಬಂದ ಬೇಟೆಗಾರ ಬದಲಾಗಿ ದೊಡ್ಡ ಮಹರ್ಷಿಯಾಗಿದ್ದ. ನಾರದರು ಈತನಿಗೆ ವಾಲ್ಮೀಕಿ ಎಂದು ಹೆಸರಿಟ್ಟರು. ವಿಷ್ಣು ರಾಮ ಅವತಾರ ತಳೆಯುತ್ತಾನೆ. ನೀನು ಶ್ರೀರಾಮ ಕಥೆಯನ್ನು ರಚಿಸುತ್ತೀಯ, ಅದು ವಾಲ್ಮೀಕಿ ರಾಮಾಯಣ ಎಂದು ಜಗತ್ ಪ್ರಸಿದ್ಧವಾಗುತ್ತದೆ ಎಂದೂ ಹೇಳಿದ್ದರು. ವಾಲ್ಮೀಕಿಗೆ ಪ್ರೇರಣೆ. ನಾರದರು ಅಲ್ಲಿಂದ ಹೊರಟು ಹೋದರು. ವಾಲ್ಮೀಕಿ ತನ್ನನ್ನು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಮಹಾಕಾವ್ಯವನ್ನು ರಚಿಸಲು ವಾಲ್ಮೀಕಿಗೆ ಪ್ರೇರಣೆಯ ಅವಕಾಶ ಇತ್ತು. ಅದು ಈತನಲ್ಲಿ ಜನ್ಮ ತಾಳಬೇಕಿತ್ತು. ಈತ ಹಾಗೆಯೇ ದಿನಗಳೆಯೇ ತೊಡಗಿದ್ದ. ಆಗೊಬ್ಬ ಬೇಟೆಗಾರ ಬಂದ. 2 ಪಕ್ಷಿಗಳನ್ನು ನೋಡಿ ಬಾಣ ಹೊಡೆದ. ಒಂದು ಪಕ್ಷಿ ಸತ್ತು ವಾಲ್ಮೀಕಿಯ ಪಾದದ ಹತ್ತಿರ ಬಿತ್ತು. ಇನ್ನೊಂದು ಪಕ್ಷಿ ತನ್ನ ಧ್ವನಿಯಲ್ಲಿ ಅಳತೊಡಗಿತ್ತು. ಅಲ್ಲಿದ್ದ ಇಬ್ಬರಿಗೂ ಆ ಪಕ್ಷಿಯ ರೋದನ ಕೇಳಿಸತೊಡಗಿತ್ತು. ಬೇಟೆಗಾರ ಅದನ್ನು ಲಕ್ಷಿಸದೆ ಸತ್ತ ಪಕ್ಷಿಯನ್ನು ಕೈಗೆತ್ತಿಕೊಂಡ. ಅದನ್ನೆಲ್ಲ ನೋಡಿ ವಾಲ್ಮೀಕಿಯ ಹೃದಯ ಕರುಣೆಯಿಂದ ಕರಗಿತು. ತಕ್ಷಣವೇ ಆ ಬೇಟೆಗಾರನ ಕೈಯಿಂದ ಸತ್ತ ಪಕ್ಷಿಯನ್ನು ಪಡೆದರು. ಅದಕ್ಕೆ ಜೀವ ಬಂದು ಹಾರಿಹೋಯಿತು. ವಾಲ್ಮೀಕಿ ಆ ಬೇಟೆಗಾರನಿಗೆ ಉಪದೇಶ ನೀಡಿ ಅಲ್ಲಿಂದ ಕಳುಹಿಸಿಕೊಟ್ಟರು. ಈ ಘಟನೆಯಿಂದ ವಿಪರೀತ ಭಾವೋದ್ವೇಗವಾಗಿ ಒಳಗಾದ ವಾಲ್ಮೀಕಿ ಚಿಂತನ ನಡೆಸಿದ್ದರು. ಆಗ ಅವರಲ್ಲಿ ಪ್ರೇರಣೆ ಹುಟ್ಟಿತು. ನಾರದರು ಅಲ್ಲಿ ಪ್ರಕಟರಾಗಿ ಮಹಾಕಾವ್ಯವನ್ನು ರಚಿಸಲು ಇದು ಸಕಾಲವೆಂದು ಉಪದೇಶಿಸಿದ್ದರು. ಶ್ರೀರಾಮನ ಜನ್ಮ. ದಶರಥ ಅಯೋಧ್ಯೆಯ ರಾಜ. ದೇವತೆಗಳ ರಕ್ಷಣೆಗಾಗಿ ಈತ ರಾಕ್ಷಸರೊಂದಿಗೆ ವೀರ ಶೂರನಂತೆ ಯುದ್ಧ ಮಾಡಿದ್ದ. ಈತ 10 ದಿಕ್ಕುಗಳಲ್ಲಿಯೂ ಕೂಡ ತನ್ನ ರಥವನ್ನು ನಡೆಸಬಲ್ಲವನಾದ್ದರಿಂದ ಈತನಿಗೆ ದಶರಥ ಎಂಬ ಹೆಸರು ಬಂತು. ಈತನಿಗೆ ಮಕ್ಕಳಿಲ್ಲದೆ ಚಿಂತೆ ಕಾಡುತ್ತಿತ್ತು. ಋಷ್ಯಶೃಂಗ ಮುನಿಯು ಮಾರ್ಗದರ್ಶನದಲ್ಲಿ ಪುತ್ರ ಕಾಮೇಷ್ಟಿಯಾಗ ಮಾಡುವಂತೆ ಈತನ ಗುರು ಶಿಷ್ಯರು ವಶಿಷ್ಠರು ಉಪದೇಶ ನೀಡಿದ್ದರು. ಋಷ್ಯಶೃಂಗ ಋಷಿ ವಿಭಾಂಡಕನ ಮಗ. ಈತ ತಾನೆಲ್ಲ ಇರಲಿ, ಅಲ್ಲಿ ಬರಗಾಲ ಇರಕೂಡದು ಎಂಬ ವರ ಪಡೆದಿದ್ದ. ಋಷ್ಯಶೃಂಗ ಜನರಿಂದ ದೂರವಿದ್ದು ಏಕಾಂತದಲ್ಲಿಯೇ ಬೆಳೆದು ದೈವಿಕ ಚಟುವಟಿಕೆಗಳಲ್ಲಿ ನಿರತನಾಗಿರುತ್ತಿದ್ದ. ಈತ ಮುಗ್ಧ ಹಾಗೂ ಸಜ್ಜನ. ಚಂದ್ರವಂಶದ ರಾಜ. ರೋಮಪಾದ ಎಷ್ಟೇ ಯಜ್ಞ ಯಾಗಾದಿಗಳನ್ನು ಮಾಡಿದ್ದರೂ ಈತನ ರಾಜ್ಯದಲ್ಲಿ ಸುಭಿಕ್ಷೆ ನೆಲೆಸದೆ ನಿರಂತರವಾಗಿ ಬರಗಾಲ ನೆಲೆಸಿತು. ರೋಮಪಾನದ ಈ ಸಮಸ್ಯೆಗೆ ಪರಿಹಾರ ಹುಡುಕಲು ಪ್ರಯತ್ನಿಸುತ್ತಿರುವಾಗ ನಾರದ ಈತನಿಗೆ ಋಷ್ಯಶೃಂಗರ ಕುರಿತು ಹೇಳಿದ. ತಕ್ಷಣವೇ ರೋಮಪಾದ ಋಷ್ಯಶೃಂಗನನ್ನು ತನ್ನ ರಾಜ್ಯಕ್ಕೆ ಆಹ್ವಾನಿಸಿದ. ಋಷ್ಯಶೃಂಗ ಆ ದೇಶದಲ್ಲಿ ಕಾಲಿಡುತ್ತಿದ್ದಂತೆ ಧಾರಾಕಾರವಾದ ಮಳೆ ಸುರಿದು ಬೆಳೆ ಹಸಿರಿನಿಂದ ನಳನಳಿಸುತ್ತಾ ತೊಡಗಿತ್ತು. ಇದರಿಂದ ರೋಮಪಾದನಿಗೆ ಸಂತೋಷವಾಯಿತು. ಋಷ್ಯಶೃಂಗನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ತನ್ನ ರಾಜ್ಯದಲ್ಲಿಯೇ ಸ್ಥಾಯಿಯಾಗಿ ನೆಲೆಸುವಂತೆ ವಿನಂತಿಸಿದ್ದ. ವಶಿಷ್ಠ ಋಷಿಗಳ ಉಪದೇಶದಂತೆ ದಶರಥ ರಾಜ ಋಷ್ಯಶೃಂಗ ಮುನಿಯನ್ನು ಭೇಟಿಯಾಗಿ ಪುತ್ರ ಕಾಮೇಷ್ಟಿಯಾಗುವನ್ನು ನಡೆಸಿಕೊಡುವಂತೆ ವಿನಂತಿಸಿದ್ದ. ಅದಕ್ಕೆ ಚಂದ್ರವಂಶದ ರಾಜ ರೋಮಪಾನದನು ಧ್ವನಿಗೂಡಿಸಿದ್ದ. ಅದಕ್ಕೊಪ್ಪಿದ ಋಷ್ಯಶೃಂಗ ಮುನಿ ಅಯೋಧ್ಯೆಗೆ ಬಂದು ಯಾಗ ನಡೆಸಿಕೊಟ್ಟ. ಯಾಗ ಫಲಪ್ರದವಾಗಿ ಪೂರ್ಣಗೊಂಡು ನಂತರ ಅಗ್ನಿದೇವರು ಅಗ್ನಿಕುಂಡದಿಂದ ಬಂದು ಪವಿತ್ರ ಪಾಯಸ ತುಂಬಿದ ಕಳಶವೊಂದನ್ನು ದಶರಥನಿಗೆ ನೀಡಿದ್ದ. ದಶರಥ ಅದರಲ್ಲಿದ್ದ ಪಾಯಸದಲ್ಲಿ ಅರ್ಧ ಭಾಗವನ್ನು ತನ್ನ ಹಿರಿಯ ರಾಣಿ ಕೌಶಲ್ಯೆಗೆ ನೀಡಿದ್ದ. ಉಳಿದುದನ್ನು ಸಮಪಾಲು ಮಾಡಿ ಕಿರಿಯ ರಾಣಿಯರಾದ ಸೌಮಿತ್ರಿ ಹಾಗೂ ಕೈಕೇಯಿಯರಿಗೆ ನೀಡಿದ. ಆದರೆ ಕೌಶಲ್ಯ ತನ್ನ ಭಾಗಕ್ಕೆ ಬಂದಿದ್ದರಲ್ಲಿ ತುಸುವನ್ನು ಸುಮಿತ್ರೆಗೆ ನೀಡಿದಳು. 9 ತಿಂಗಳು ಕಳೆಯಿತು. ಅಂದು ಚತುರ್ಮಾಸದ ಶುಕ್ಲಪಕ್ಷ ನವಮಿ ಬುಧವಾರ ಪುನರ್ವಸು ನಕ್ಷತ್ರ. ವಿಷ್ಣು ಕೌಶಲ್ಯೆಯ ಗರ್ಭದಲ್ಲಿ ಶ್ರೀರಾಮನಾಗಿ ಜನಿಸಿದ್ದ. ವಿಷ್ಣುವಿನ ಹಾಸಿಗೆಯಾದ ವಾಸುಕಿ ಸರ್ಪ ಸೌಮಿತ್ರೆಯ ಗರ್ಭದಲ್ಲಿ ಲಕ್ಷ್ಮಣನಾಗಿ ತನ್ನ ಅವಳಿ ಸಹೋದರನಾದ ಶತ್ರುಘ್ನನೊಂದಿಗೆ ಜನಿಸಿದ್ದ.
ಕೈಕೇಯಿಯ ಗರ್ಭದಲ್ಲಿ ಭರತ ಜನಿಸಿದ್ದ. ದಶರಥ ರಾಜನಿಗೆ 4 ಪಟ್ಟು ಸಂತೋಷವಾಗಿತ್ತು. ತನಗೆ ಮಕ್ಕಳು ಹುಟ್ಟಿದ್ದಕ್ಕೆ ಸಂಭ್ರಮವನ್ನಾಚರಿಸಿ ತನ್ನ ಪ್ರಜೆಗಳಿಗೆ ಸಾಕಷ್ಟು ಉಡುಗೊರೆ ನೀಡಿದ. ವಿಶ್ವಾಮಿತ್ರ ರಾಮನಿಂದ ಸಹಾಯ ಪಡೆದ. ಶ್ರೀರಾಮ ಚಿಕ್ಕಂದಿನಿಂದಲೇ ಅಸಾಮಾನ್ಯ ಗುಣಗಳನ್ನು ತೋರಿಸಿದ್ದ. ವಸಿಷ್ಠರಲ್ಲಿ ವಿದ್ಯೆ ಕಲಿತು ಶ್ರೀರಾಮನನ್ನು ತುಂಬ ಪ್ರೀತಿಸುತ್ತಿದ್ದ ದಶರಥ ತನ್ನ ಹಿರಿಮಗ ಯಾವಾಗಲೂ ತನ್ನ ಕಣ್ಣೆದುರಿಗೆ ಇರಬೇಕೆಂದು ಬಯಸುತ್ತಿದ್ದ. ಆದರೆ ದೈವ ನಿಯಮದ ಮುಂದೆ ಯಾವುದೂ ದೊಡ್ಡದಲ್ಲ. ನಾವೆಲ್ಲರೂ ಅದರ ಕೈಗೊಂಬೆಗಳು. ಅದು ವಿಶ್ವಾಮಿತ್ರರ ರೂಪದಲ್ಲಿ ಬಂದಿತು. ವಿಶ್ವಾಮಿತ್ರ ಹುಟ್ಟಿನಿಂದ ಕ್ಷತ್ರಿಯ ರಾಜ, ವೀರ ಯೋಧ. ಈತನೊಮ್ಮೆ ವಸಿಷ್ಠರ ಆಶ್ರಮಕ್ಕೆ ಬಂದಾಗ ಅಲ್ಲಿದ್ದ ಪವಿತ್ರ ಹಸು ನಂದಿನಿಯನ್ನು ನೋಡಿದ. ಸಹಜವಾದ ಕ್ಷತ್ರಿಯನ ಬುದ್ಧಿಯಂತೆ ವಿಶ್ವಾಮಿತ್ರ ನಂದಿನಿಯನ್ನು ವಸಿಷ್ಠರಿಂದ ಬಲವಂತವಾಗಿ ಕಸಿದು ಕೊಳ್ಳಲು ಪ್ರಯತ್ನಿಸಿದ್ದ. ಆದರೆ ವಸಿಷ್ಠರು ಜಮದಗ್ನಿಯಂತಿರಲಿಲ್ಲ. ಅವರು ವಿಶ್ವಾಮಿತ್ರನನ್ನು ತಡೆದರು. ವಿಶ್ವಾಮಿತ್ರ ತನ್ನೆಲ್ಲ ಶಕ್ತಿ ಮತ್ತು ಅಸ್ತ್ರಗಳನ್ನು ಪ್ರಯೋಗಿಸಿ ಯಾವುದೇ ಪ್ರಯೋಜನವಾಗದೆ ಬ್ರಹ್ಮರ್ಷಿಯ ಮುಂದೆ ಸೋತು ತಲೆಬಾಗಬೇಕಾಯಿತು. ಹಿಂದೆ ಕರ್ತವ್ಯ ವೀರಾರ್ಜುನನ ಭುಜಬಲವೇ ಹೆಚ್ಚೆಂದು ತಿಳಿದು ಪರಶುರಾಮನಿಂದ ಹತನಾಗಿದ್ದ. ಆದರೆ ಈಗ ವಿಶ್ವಾಮಿತ್ರ ದೈವಿ ಶಕ್ತಿಯೇ ಭುಜಬಲಕ್ಕಿಂತ ದೊಡ್ಡದೆಂದು ಅರಿತುಕೊಂಡ. ಪವಿತ್ರ ಮನಸ್ಸಿನಿಂದ ಮಾತ್ರ ದೈವ ಶಕ್ತಿಯನ್ನು ಪಡೆಯಬಹುದೆಂಬುದು ವಿಶ್ವಾಮಿತ್ರನಿಗೆ ಗೊತ್ತಾಯಿತು. ವಿಶ್ವಾಮಿತ್ರ ಪ್ರಯೋಗಿಸಿದ ಬ್ರಹ್ಮಾಸ್ತ್ರ ವಸಿಷ್ಠ ಋಷಿಗಳ ಕೈಯಲ್ಲಿ ಯಕ್ಷಿತ್ ಹುಲ್ಲು ಕಡ್ಡಿಯಂತಾಗಿತ್ತು. ಇದನ್ನೆಲ್ಲ ನೋಡಿ ಕ್ಷತ್ರಿಯನಾಗಿದ್ದ ವಿಶ್ವಾಮಿತ್ರ ಮನುಷ್ಯನನ್ನು ಹೀನ ತತ್ವಕ್ಕಿಳಿಸುವ ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭಗಳನ್ನು ತ್ಯಜಿಸಿ ಕಠಿಣ ತಪಸ್ಸನ್ನಾಚರಿಸಿ ಬ್ರಹ್ಮ ಋಷಿಯಾದ. ವಸಿಷ್ಠ ಋಷಿಗಳೇ ಈತನನ್ನು ಬ್ರಹ್ಮರ್ಷಿ ಹಾಗೂ ಲೋಕೋಪಕಾರಿಯಾದ ಮನುಷ್ಯನೆಂದು ಘೋಷಿಸಿದ್ದರು, ಆಶೀರ್ವದಿಸಿದ್ದರು. ಒಂದು ದಿನ ವಿಶ್ವಾಮಿತ್ರ ದಶರಥ ರಾಜನ ಆಸ್ಥಾನಕ್ಕೆ ಬಂದ. ಕ್ಷತ್ರಿಯತ್ವ ತೊರೆದು ತಾನೀಗ ಬ್ರಹ್ಮರ್ಷಿಯಾಗಿದ್ದುದನ್ನು ತಿಳಿಸಿದ್ದ. ತಾನು ಮಾಡುವ ಯಾಗ ಯಜ್ಞಗಳಿಗೆ ಅಸುರರಿಂದ ತೊಂದರೆಯಾಗುತ್ತಿರುವುದನ್ನು ದಶರಥನಿಗೆ ತಿಳಿಸಿದ್ದ. ಅಸುರರನ್ನು ತಡೆಯಲು ದಶರಥ ತನ್ನ ಸೈನ್ಯ ಕಳಿಸುವುದಾಗಿ ಹೇಳಿದ್ದ. ಆದರೆ ವಿಶ್ವಾಮಿತ್ರ ಅದಕ್ಕೊಪ್ಪದೆ ಶ್ರೀರಾಮನನ್ನು ತನ್ನೊಡನೆ ಕಳಿಸಬೇಕೆಂದು ವಿನಂತಿಸಿದ್ದ. ಅಲ್ಲದೆ ಶ್ರೀರಾಮನಿಂದಲೇ ಆಗತಕ್ಕ ಕೆಲವು ಕಾರ್ಯಗಳಿವೆ ಎಂದು ವಿವರಿಸಿ ಹೇಳಿದ. ವಸಿಷ್ಠರು ಕೂಡ ಶ್ರೀರಾಮನನ್ನು ವಿಶ್ವಾಮಿತ್ರನೊಡನೆ ಕಳಿಸೆಂದು ದಶರಥನಿಗೆ ಹೇಳಿದ್ದಾಗ ದಶರಥ ಒಪ್ಪಿಕೊಂಡ. ಅದರಿಂದ ಶ್ರೀರಾಮ ಹಾಗೂ ಲಕ್ಷ್ಮಣ ವಿಶ್ವಾಮಿತ್ರ ಋಷಿಯೊಡನೆ ಹೊರಟರು. ಇವರಿಬ್ಬರು ಅವತಾರ ತಳೆದಿದ್ದರ ಉದ್ದೇಶ ವಿಶ್ವಾಮಿತ್ರ ಋಷಿಗೆ ಗೊತ್ತಿತ್ತು. ಆಶ್ರಮಕ್ಕೆ ಹೋಗುವ ದಾರಿಯಲ್ಲಿ ಇಬ್ಬರಿಗೂ ರಾಜ ಆಡಳಿತ ಹಾಗೂ ಯುದ್ಧ ಕಲೆಗಳು ಕುರಿತು ಉಪದೇಶ ನೀಡಿದ. ತಾಟಕಿಯ ವಧೆ. ವಿಶ್ವಾಮಿತ್ರನೊಡನೆ ಶ್ರೀರಾಮ ಲಕ್ಷ್ಮಣರಿಬ್ಬರು ಭಯ ಹುಟ್ಟಿಸುವಂತಿದ್ದ ದಟ್ಟಾರಣ್ಯವೊಂದಕ್ಕೆ ಬಂದರು. ದೇವೇಂದ್ರ ವೃತ್ರಸುರರನ್ನು ಸಂಹರಿಸಿದ್ದ ಸ್ಥಳ ಅದು. ಅದೀಗ ಸುಕೇತುವಿನ ರಾಜಧಾನಿಯಾಗಿತ್ತು. ಸುಕೇತುವಿಗೆ ತಾಟಕಿ ಎಂಬ ಮಗಳಿದ್ದಳು. ಆಕೆಗೆ 1000 ಆನೆಗಳ ಬಲವಿತ್ತು. ಆಕೆಗೆ ಮಾರಚಿನೆಂಬ ಮಗ ಹುಟ್ಟಿದ್ದ. ನಂತರ ಗಂಡ ಸತ್ತು ಹೋಗಿದ್ದ. ತಾಟಕಿ ತರುಣೆ, ಸುಂದರಿ ಹಾಗೂ ಬಲಶಾಲಿ. ಆದರೆ ತನ್ನ ಮಗನೊಡನೆ ಮಾತ್ರ ವಾಸವಿದ್ದಳು. ಆಕೆಗೆ ಸಮಾಧಾನ ಹೇಳುವವರು, ಸಂತೈಸುವವರು ಯಾರೂ ಇರಲಿಲ್ಲ. ಏಕಾಂತ ಹಾಗೂ ದುಃಖದಿಂದ ಬಳಲುತ್ತಿದ್ದ ತಾಟಕಿಗೆ ವಿದ್ಯೆ ಜ್ಞಾನಗಳಿರಲಿಲ್ಲ. ಸುಲಭವಾಗಿ ಸಿಕ್ಕುತ್ತಿದ್ದ ಸಂಪತ್ತು ಅನುಭವಿಸಿ ಆಕೆ ಬುದ್ಧಿಹೀನಳಾಗಿದ್ದಳು. ನಿರಾಶೆಯಿಂದ ವಿಹಾರದಿಂದ ಹುಚ್ಚಿಯಂತೆ ಆಡುತ್ತಿದ್ದಳು. ಮಗ ಮಾರೀಚನನ್ನು ಬಗ್ಗಲಲ್ಲಿ ಎತ್ತಿಕೊಂಡು ಬಟ್ಟೆ ಬರೆ ಧರಿಸದೆ ಮೈಮೇಲೆ ಎಚ್ಚರವಿಲ್ಲದಂತೆ ತಿರುಗಾಡುತ್ತಿದ್ದಳು. ತಾಟಕಿ ಮೊದಲೇ ಹುಚ್ಚಿ, ಮೇಲಾಗಿ 1000 ಆನೆಗಳು ಬಲ ಉಳ್ಳವಳು. ಹೀಗಾಗಿ ಜನರು ಆಕೆಯನ್ನು ನೋಡಿದೊಡನೆ ಭಯದಿಂದ ತತ್ತರಿಸಿ ಓಡಿ ಹೋಗುತ್ತಿದ್ದರು. ಇದರಿಂದ ಆಕೆ ಇನ್ನಷ್ಟು ಆವೇಗಕ್ಕೊಳಗಾಗುತ್ತಿದ್ದಳು. ಒಮ್ಮೆ ತಾಟಕಿ ನಗ್ನ ಸ್ಥಿತಿಯಲ್ಲಿ ಅಗಸ್ತ್ಯ ಮುನಿಗಳ ಮುಂದೆ ಬಂದು ನಿಂತಾಗ ಅವರು ಕುರೂಪಿ ರಾಕ್ಷಸಿಯಾಗೆಂದು ಶಾಪವಿತ್ತರು. ತಾಟಕಿ ಮತ್ತು ಆಕೆಯ ಮಗ ಮಾರೀಚ
ರಾಕ್ಷಸರಾಗಿ ಪ್ರಾಣಿಗಳನ್ನು ಮತ್ತು ಮನುಷ್ಯರನ್ನು ಕೊಂದು ತಿನ್ನುತ್ತಿದ್ದರು. ಯಜ್ಞ ಯಾಗ ಮಾಡುವ ಮುನಿಗಳನ್ನು ಎದುರಿಸುತ್ತಿದ್ದರು. ತಾಟಕಿ ವಿಶ್ವಾಮಿತ್ರ ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ನೋಡುತ್ತಿದ್ದಂತೆ ಇವರನ್ನು ಕೊಲ್ಲಲು ಓಡಿ ಬಂದಳು. ವಿಶ್ವಾಮಿತ್ರ ಋಷಿ ತಾಟಕಿಯ ದುಃಖದ ಕಥೆಯನ್ನು ಹೇಳಿ ಆಕೆಯನ್ನು ಸಂಹರಿಸಿ ಉದ್ಧರಿಸುವಂತೆ ಶ್ರೀರಾಮನಿಗೆ ಹೇಳಿದರು. ಶ್ರೀರಾಮ ತನ್ನ ಬಾಣಗಳಿಂದ ತಾಟಕಿಯನ್ನು ಕೊಂದು ತಾಟಕಿ ತನ್ನ ಹೀನ ಜೀವನ ಹಾಗೂ ಶಾಪದಿಂದ ಮುಕ್ತಿ ಹೊಂದಿದ್ದಳು. ಮಾರೀಚ ಅಲ್ಲಿಂದ ಓಡಿ ಹೋಗಿ ಸುಬಾಹುವನ್ನು ಸೇರಿಕೊಂಡು ಶ್ರೀರಾಮನನ್ನು ಕೊಲ್ಲುವ ಅವಕಾಶಕ್ಕಾಗಿ ಕಾಯತೊಡಗಿದ್ದ. ಅಹಲ್ಯ ಮತ್ತು ಗೌತಮ ಋಷಿ ಮತ್ತೆ ಒಂದಾದರು. ಶ್ರೀರಾಮ ಮತ್ತು ಲಕ್ಷ್ಮಣ ವಿಶ್ವಾಮಿತ್ರರೊಡನೆ ಹಳೆಯ ಹಾಗೂ ಶಿಥಿಲವಾದ ಆಶ್ರಮವೊಂದಕ್ಕೆ ಬಂದರು. ಅಲ್ಲೊಂದು ಸುಂದರ ಮಹಿಳೆಯ ಶೀಲ ವಿಗ್ರಹವಿತ್ತು. ಅದನ್ನು ನೋಡಿ ಶ್ರೀರಾಮ ಕುತೂಹಲಗೊಂಡು ವಿಶ್ವಾಮಿತ್ರ ಅದನ್ನು ಸ್ಪರ್ಶಿಸುವಂತೆ ಶ್ರೀರಾಮನಿಗೆ ಹೇಳಿದ. ಆಗ ಚಮತ್ಕಾರವೆಂಬಂತೆ ಆ ಶೀಲ ವಿಗ್ರಹ ಅಹಲ್ಯೆಯ ರೂಪ ಧರಿಸಿ ಜೀವಂತವಾಯಿತು. ಸರಳ ಸ್ವಭಾವದ ಹಾಗೂ ಮುಗ್ಧೆಯಾಗಿದ್ದ ಅಹಲ್ಯೆ ತನ್ನ ರೂಪದಿಂದಾಗಿ ಪತಿಯ ಶಾಪಕ್ಕೆ ತಾನೇ ಒಳಗಾಗಿದ್ದಳು. ಶ್ರೀರಾಮನಿಗೆ ಕುತೂಹಲ ಹೆಚ್ಚಾಗಿ ಆಕೆಯ ಕುರಿತು ವಿಶ್ವಾಮಿತ್ರನನ್ನು ಕೇಳಿದ. ಈಕೆ ಅಹಲ್ಯೆ ಗೌತಮ ಮಹರ್ಷಿಯ ಹೆಂಡತಿ. ಈಕೆ ಅದ್ಭುತ ಸುಂದರಿ ಮತ್ತು ಪತಿವ್ರತೆ. ಈಕೆಯ ಗಂಡ ಮುನಿಯಾಗಿದ್ದರಿಂದ ಹೆಚ್ಚಿನ ಸಮಯವನ್ನು ಧಾರ್ಮಿಕ ಚಟುವಟಿಕೆಗಳಲ್ಲಿ ಕಳೆಯುತ್ತಾ ಹೆಂಡತಿಯ ಕುರಿತು ತನ್ನ ಕರ್ತವ್ಯ ಕಡೆಗಣಿಸಿದ್ದ. ವರ್ಣಾಶ್ರಮ ಪದ್ಧತಿಯಲ್ಲಿ ಮದುವೆಯಾಗಿ ಗೃಹಸ್ಥಾಶ್ರಮವನ್ನು ಪ್ರವೇಶಿಸುವವರು ಯಾರೇ ಇರಲಿ ಅವರು ತಮ್ಮ ಹೆಂಡತಿ ಮತ್ತು ಮಕ್ಕಳತ್ತ ಗಮನ ನೀಡಬೇಕು. ಗೃಹಸ್ಥನಾಗಿ ಮಾಡಬೇಕಾದ ಕರ್ತವ್ಯಗಳನ್ನು ಅಗತ್ಯವಾಗಿ ಮಾಡಬೇಕು. ಆದರೆ ಗೌತಮ ಮಹರ್ಷಿ ಧ್ಯಾನ, ತಪಸ್ಸು ಇತ್ಯಾದಿಗಳೆಲ್ಲ ಹೆಚ್ಚು ಸಮಯ ಕಳೆಯುತ್ತಿದ್ದ. ಗೃಹಸ್ಥಾಶ್ರಮದ ಕರ್ತವ್ಯಗಳನ್ನು ಕಡೆಗಣಿಸಿದ್ದ. ಆದರೂ ಸದ್ವಿಮಣಿಯಾದ ಅಹಲ್ಯೆ ತನ್ನ ಗಂಡನ ಕುರಿತು ಬೇಸರ ಪಟ್ಟುಕೊಳ್ಳುತ್ತಿರಲಿಲ್ಲ. ತನ್ನ ಗಂಡನ ಕೆಲಸಗಳಿಗೆ ಅನುಕೂಲವಾಗುತ್ತಾ ಇನ್ನುಳಿದ ವಿಷಯಗಳತ್ತ ಗಮನ ನೀಡುತ್ತಿರಲಿಲ್ಲ. ಆದ್ದರಿಂದ ಇವರಿಬ್ಬರ ನಡುವೆ ಯಾವ ಸಮಸ್ಯೆಯೂ ಇರಲಿಲ್ಲ. ಗಂಡನಿಗೆ ತಕ್ಕ ಹೆಂಡತಿಯಾಗಿದ್ದಳು. ಅಹಲ್ಯೆ ಜೀವನ ಸುಖ ಸಂತೋಷದಿಂದ ಸಾಗಿತು. ಅಹಲ್ಯೆ ದುರ್ದೈವವೆನ್ನುವಂತೆ ಒಮ್ಮೆ ದೇವೇಂದ್ರ ಇವರ ಆಶ್ರಮದತ್ತ ಬಂದಾಗ ಇವರಲ್ಲಿ ಅತಿಥಿಯಾಗಿ ಉಳಿದುಕೊಂಡ ತಾನು ದೇವತೆ ಹಾಗೂ ದೇವತೆಗಳ ರಾಜನೆಂಬುದು ಮರೆತು ದೇವೇಂದ್ರ ಇನ್ನೊಬ್ಬರ ಹೆಂಡತಿಯಾಗಿದ್ದ ಅಹಲ್ಯ ಸೌಂದರ್ಯವನ್ನು ದುರಾಸೆಯಿಂದ ನೋಡಿದ. ಅದು ಕೂಡ ಅವನ ದುರ್ದೈವವೆಂದು ಹೇಳಬೇಕು. ಇನ್ನೊಬ್ಬರಿಗೆ ಮಾದರಿಯಾಗಬೇಕಿದ್ದ ದೇವೇಂದ್ರನ ಮನಸ್ಸಿನಲ್ಲಿ ಅಸುರಿ ಪ್ರವೃತ್ತಿ ಪ್ರವೇಶಿಸಿತು. ಇಂದ್ರ ಆಶ್ರಮದಿಂದ ದೂರ ಹೋಗಿ ಅವಕಾಶಕ್ಕಾಗಿ ಕಾಯತೊಡಗಿದ್ದ. ಗೌತಮ ಋಷಿ ತನ್ನ ಕಾರ್ಯನಿರ್ಮಿತ ಆಶ್ರಮದಿಂದ ಹೊರಗೆ ಹೋದ ನಂತರ ಇಂದ್ರ ಗೌತಮ ಋಷಿಯ ರೂಪ ತಳೆದು ಆಶ್ರಮಕ್ಕೆ ಬಂದು ಹೋದು ತುಸು ಹೊತ್ತಿಗೆ ಗೌತಮ ಋಷಿ ಆಶ್ರಮಕ್ಕೆ ಹಿಂತಿರುಗಿ ಬಂದದ್ದು ನೋಡಿ ಅಹಲ್ಯೆಗೆ ಆಶ್ಚರ್ಯವಾಯಿತು. ಗೌತಮ ಋಷಿಯು ರೂಪದಲ್ಲಿದ್ದ ಇಂದ್ರ ಏನೋ ಒಂದು ಕಾರಣವನ್ನು ಹೇಳಿ ಆಶ್ರಮದಲ್ಲಿಯೇ ಉಳಿದುಕೊಂಡು ತನ್ನ ಗಂಡನ ರೂಪದಲ್ಲಿ ದೇವೇಂದ್ರ ಆಶ್ರಮಕ್ಕೆ ಬಂದಿರುವುದು ಅಹಲ್ಯೆಗೆ ಗೊತ್ತಾಗಲಿಲ್ಲ. ದೇವೇಂದ್ರ ಅಹಲ್ಯ ಪತಿವ್ರತೆಯನ್ನು ಕೆಡಿಸಿದ್ದ. ಆಕಸ್ಮಿಕವೆಂಬಂತೆ ನಿಜವಾದ ಗೌತಮ ಋಷಿ ತನ್ನ ಆಶ್ರಮಕ್ಕೆ ಹಿಂತಿರುಗಿ ಬಂದು ತನ್ನಂತೆಯೇ ಇರುವ ವ್ಯಕ್ತಿಯನ್ನು ನೋಡಿದ. ಆತನಿಗೆ ಆಘಾತವಾಗಿತ್ತು. ಅಹಲ್ಯೆ ತಾನು ಮೋಸ ಹೋಗಿದ್ದೇನೆಂದು, ತಾನು ಯಾವ ತಪ್ಪು ಮಾಡಿಲ್ಲವೆಂದು ಎಷ್ಟೇ ಹೇಳಿದರೂ ಗೌತಮ ಋಷಿ ಆಕೆಯನ್ನು ನಂಬಲಿಲ್ಲ. ಕೋಪಗೊಂಡು ಗೌತಮ ಋಷಿ ದೇವೇಂದ್ರನಿಗೆ ಸಹಸ್ರಾಕ್ಷನುವಾಗುವಂತೆಯೂ ಹಾಗೂ ಅಹಲ್ಯೆ ಕಲ್ಲಾಗುವಂತೆ ಶಾಪವಿತ್ತರು. ಇಂದ್ರ ನಾಚಿಕೆಯಿಂದ ಜನರ ಕಣ್ಣಿನಿಂದ ತಪ್ಪಿಸಿಕೊಂಡೋಡಿದ್ದ. ಅಹಲ್ಯೆ ತಾನು ಮಾಡದ ತಪ್ಪಿಗಾಗಿ ಕಲ್ಲಾಗಿ ಹೋಗಿ ಶಾಪ ವಿಮೋಚನೆಗಾಗಿ ಕಾಯುತ್ತಿದ್ದಳು. ಕೋಪಗೊಂಡಿದ್ದು ಗೌತಮ ದುಃಖದಿಂದ ಜರ್ಜಿತನಾಗಿ ಮನಃಶಾಂತಿ ಪಡೆಯಲು ತಪಸ್ಸಿಗಾಗಿ ಆಶ್ರಮ ಬಿಟ್ಟ ಹೊರಟು ಹೋದ. ಕೆಲಕಾಲ ಆಶ್ರಮದಿಂದ ದೂರವಿದ್ದ. ಸದಾಕಾಲ ತನ್ನ ಸೇವೆ ಮಾಡಿಕೊಂಡಿರುತ್ತಿದ್ದ ತನ್ನ ಮುಗ್ಧ ಪತ್ನಿಗೆ ಶಾಪ ಕೊಟ್ಟಿದ್ದಕ್ಕಾಗಿ ಗೌತಮನಿಗೆ ಪಶ್ಚಾತ್ತಾಪವಾಯಿತು. ಅಹಲ್ಯದೇನೂ ತಪ್ಪಿಲ್ಲವೆಂಬುದು ಆಗ ಗೌತಮನ ಅರಿವಿಗೆ ಬಂದಿತು. ಅಹಲ್ಯೆಯನ್ನು ಸಮಾಧಾನಪಡಿಸಲು ಗೌತಮ ಆಶ್ರಮಕ್ಕಾಗಿ ಹಿಂತಿರುಗಿದ್ದಾಗ ಅಹಲ್ಯೆ ಶ್ರೀರಾಮನ ಸ್ಪರ್ಶದಿಂದ ಶಾಪ ವಿಮೋಚನೆತಳಾಗಿದ್ದಳು. ಗೌತಮ ತನ್ನ ಹೆಂಡತಿ ಹಾಗೂ ಶ್ರೀರಾಮ ವಿಶ್ವಾಮಿತ್ರರ ಮುಂದೆ ನಿಂತು ತಾನು ತಪ್ಪು ಮಾಡಿದ್ದಕ್ಕಾಗಿ ವಿಷಾದ ವ್ಯಕ್ತಪಡಿಸಿದ್ದ. ನಂತರ ಗೌತಮ ಹಾಗೂ ಅಹಲ್ಯೆ ಆಶ್ರಮಕ್ಕೆ ಬಂದಿದ್ದ ಅತಿಥಿಗಳಿಗೆ ಸತ್ಕರಿಸಿದ್ದರು.
ತದನಂತರ ಯಾವ ತಪ್ಪು ತಿಳುವಳಿಕೆ ಇಲ್ಲದೆ ಸುಖ ಜೀವನ ನಡೆಸಿಕೊಂಡಿದ್ದರು. ಪಂಚ ಪತಿವ್ರತೆಯರಲ್ಲಿ ಅಹಲ್ಯ ಕೂಡ ಒಬ್ಬಳೆಂದು ಪರಿಗಣಿಸಲ್ಪಟ್ಟಳು. ಅಹಲ್ಯೆ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ಇವರೆಲ್ಲರೂ ಪಂಚಪತಿವ್ರತೆಯರು. ಇವರನ್ನು ಪ್ರತಿನಿತ್ಯ ನೆನೆಸಿದ್ದರೆ ಮಹಾಪಾಪಗಳು ನಿವಾರಣೆಯಾಗುತ್ತವೆಂದು ಹೇಳುತ್ತದೆ. 1ನೇ ಭಾಗ ಮುಗಿಯಿತು.